like this. Welcoming guests onto the dais, invocation of God's blessings, introductory speech and annual report by headmistress, lighting the ceremonial lamp by dignitaries, guest speech by Narendra Nath sir, to presiding over by the dais.
ಈ ಆವರಣದಲ್ಲಿ ನನ್ನ ಗೆಳತಿಯರ ಬಗ್ಗೆ ಒಂದು ಕವನ ಹೇಳಲು ನನ್ನ ಬಯಸುತ್ತಿದೆ. ಕಷ್ಟಗಳ ಕಾಲದಲ್ಲಿ, ಒಳ್ಳೆಯ ವಾತಾವರಣದಲ್ಲಿ, ಕಣ್ಣೀರಿನ ಸಾಗರದಲ್ಲಿ, ಸಂತೋಷದ ದೋಣಿಯಲ್ಲಿ, ನೋವು ಅನ್ನೋ ಸುಳಿಯಲ್ಲಿ, ನಲಿವು ಅನ್ನೋ ಗಗನದಲ್ಲಿ, ಎಲ್ಲ ಕಾಲದಲ್ಲೂ ನೀವು ಇರುವರು ನನ್ನ ಜೊತೆಯಲ್ಲಿ. ಖುಷಿಯಾಗಿ ಇರುವೆವು ನಾವಿಲ್ಲಿ, ನನ್ನ ಮರೆಯಬೇಡಿ ನಿಮ್ಮ ಜೀವನದಲ್ಲಿ. ನಾವು ಸತ್ತ ಮೇಲೆ ಮತ್ತೆ ಹುಟ್ಟೋಣ ಒಂದೇ ತಾಯಿಯ ಕರುಳಲ್ಲಿ. ಈ ಗೌರವವನ್ನು ನಾನು ನನ್ನ ಗೆಳೆಯರಿಗೆ ಅರ್ಪಣೆ ಮಾಡಿದ್ದೇನೆ ಇಲ್ಲಿ. ಕೊನೆಗೆ ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ. ನಾವು ಎಲ್ಲಿಗೆ ಹೋದರೂ ನಮ್ಮ ಬೇರುಗಳು ನಮ್ಮ ಶಾಲೆಯಲ್ಲಿ ಇರುತ್ತವೆ. ನನ್ನ ಪ್ರಿಯ ಶಾಲೆಗೆ ಮತ್ತು ನನ್ನೆಲ್ಲ ಶಿಕ್ಷಕರೇ, ನನ್ನ ಪ್ರಿಯ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. Thank you. So, I welcome sir to the dais. I request Sushmita to welcome. ಎಲ್ಲರಿಗೂ ಶುಭೋದಯ. ನಾನು 10ನೇ ತರಗತಿಯ ವಿದ್ಯಾರ್ಥಿನಿ ಮೇಘನಾ. ಈ ಸುಂದರ ಸಂಭ್ರಮದಲ್ಲಿ ನನ್ನ ಈ ಶಾಲೆಯ ಒಟ್ಟು ಅನುಭವಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅಂತಿಮವಾಗಿ ನಮಗಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೀರಿ. ನಾವು 10ನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರೂ ನಮ್ಮ ಬಾಲ್ಯವನ್ನು ತೆರೆದು ನಮ್ಮದೇ ಆದ ಹಾದಿಯನ್ನು ಸೃಷ್ಟಿಸಲು ಜಗತ್ತಿಗೆ ಕಾಲಿಡಬೇಕಾದ ದಿನ ಬಂದಿದೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕನಸು ಇದ್ದೇ ಇರುತ್ತೆ. ನಮ್ಮ ಗುರಿಗಳು ಮತ್ತು ಕನಸುಗಳನ್ನು ಸಾಧಿಸಲು ನಮಗೆ ಸಾಕಷ್ಟು ಸಾಮರ್ಥ್ಯವನ್ನು ನೀಡಿದ್ದಕ್ಕಾಗಿ ನನ್ನ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶಾಲೆಯಲ್ಲಿ ಕೂಡಿರುವ ಜೇನುಮರಿಗಳು ನಾವೆಲ್ಲ ಹೂಗಳ ಮಕರಂದದಂತಹ ಶಿಕ್ಷಣವನ್ನು ಪಡೆದು ಹೆಜ್ಜೆಯಾಗಿ ನಿಂತವು ಇಲ್ಲೆಲ್ಲ. ಬಣ್ಣ ಬಣ್ಣದ ಹೂಗಳ ತರಹ 9 ವಿಷಯಗಳು ಇವು ಕೊಡುತ್ತವೆ ಮನಮೋಹಕವಾದ ಪಾಠಗಳು. ರಾತ್ರಿಯೆಲ್ಲ ಕೂತು ಓದಿರುವ ಪಾಠಗಳು, ಗುರುಗಳು ಪ್ರಶ್ನೆ ಕೇಳಿದ ತಕ್ಷಣ ಮಾಯವಾಗುವ ಉತ್ತರಗಳು, ಅದಕ್ಕಾಗಿ ನಾವು ಉಳಿಸಿಕೊಂಡಿರುವ ಸಿಹಿ ಅನುಭವಗಳು. ಕಂಬನಿ ತರಹ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ಇರುವ ಗೆಳತಿಯರು, ನಡೆದರೂ ಎಷ್ಟು ಜಗಳಗಳು, ಕನಸಲ್ಲೂ ಕೂಡ ನೆನಪಾಗುವ ಮಾತುಗಳು, ಹಾಸ್ಟೆಲ್ನಲ್ಲಿ ನಾವು ಮಾಡುವ ಕಿತಾಪತಿಗಳು, ಇವೆಲ್ಲವನ್ನು ತಡೆಯುವ ನಮ್ಮ ಹಾಸ್ಟೆಲ್ನ ಗುರುಗಳು, ನಮ್ಮನ್ನು ಕಾಯುವರು ಹಗಲುಗಳು. ಇಂತಹ ಸಿಹಿ ಕಹಿ ಅನುಭವಗಳನ್ನು ಬಿಟ್ಟು ಹೋಗಲು ಗೊತ್ತಿಲ್ಲ ನಮ್ಮ ಮನಸ್ಸುಗಳು. ಆದರೆ ನಮ್ಮನ್ನು ಹೋಗುವಂತ ತಳ್ಳುತ್ತಿವೆ ನಮ್ಮ ಗುರಿಗಳು. ಸಮಯ ಹತ್ತಿರ ಬಂದಾಗ ನೆನಪಾಗುವ ಹಿಂದಿನ ನೆನಪುಗಳು. ನಾವು ಬಿಟ್ಟು ಹೋದ ಮೇಲೆ ನಮ್ಮ ಸ್ಥಾನವನ್ನು ತುಂಬುವ ಹೊಸ ಜೇನುಗಳಂತಹ ಸೋದರ ಸೋದರಿಯರು. ನಮಗಾಗಿ ಇಷ್ಟೆಲ್ಲ ಮಾಡಿದ ನಿಮಗೆ ನಾನು ತಿಳಿಸುವೆ ನನ್ನ ಧನ್ಯವಾದ ಅರ್ಪಣೆಗಳು. Thanks to our teachers, they love guidance, patience throughout our school journey. I come to the school at 4th class. Until 10th class I studied here. The teachers have supported us to help grow into a better way. They are role model of us. They are great to us forever. My juniors, I want to say that you have good teachers. You have a time. Please good. Thank you. Few days to leave the school. Let us remember the values of school success give discipline, knowledge, and we must follow them to make our school proud. I want to say my juniors, respect the teacher words and make our school proud. To my classmates, all the best for your future and your exam. Thank you. Today I am standing here with a mix of emotions, happiness, sadness, and excitement. येता जागा का त्याच्या We पुढे are here to better develop our school life. And it's a hard moment to live this school. From LKG to 10th, I have
ಗಮದನಿ 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 ತೋಂತನ ತನದರ ನತದರೆ ದನಿ ತೋಂತನ ತನದರ ನತದರೆ ದನಿ ತೋಂತನ ತನದರ ನತದರೆ ದನಿ ತದರೆ ತದಾನಿ ತದರೆ ದಾನಿ ತೋಂತನ ತನದರ ನತದರೆ ದನಿ ತೋಂತನ ತನದರ ನತದರೆ ಯಲೆಮು ಯಲೆಯಲ ಯಲಾಲಯ ಲೇಮು ಯಲೆಯಲ ಯಲಾಲ ತನದರ ನಾತನದರ ನತದಾನಿ ತಗಡ ತಿರುಗಡ ತಗಡ ಗಾಂಧ 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 ತೋಂತನ ತನದರ ನತದರೆ ದನಿ ತೋಂತನ ತನದರ ಸನಿ ಗಮ ಗಮ ಗ ಸಮ ಗ ಸನಿ ಗಮ ಗಮ ಗ ಸಮ ಗ ಸನಿ ಗಮ ಗಮ ಗ ಸಮ ಗ ಸನಿ Why farewell to this festival? Why? Is it a tradition? Is it mandatory? If I say name of capsicum, you should clap twice. Okay? Apple, capsicum, 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 apple, apple. Or can I tell you please which is the fastest running animal on earth? Which is the fastest running animal on earth? Cheetah. Very good. Super. Who is the fastest runner on the earth? In India? In world? Can you tell me names? Super. Next. Shoshankar. Okay. Next. Anybody? Usain Bolt. Very good. Next. Any lady name? P.T. Usha. Super. Next. Anybody? Name of any person? P.T. Usha, Ben Johnson, Milkha Singh. Okay. Hima Das. You can give some name. Okay. How will you run? So, if your running is observed by any Olympics judge, you will be the fastest runner on earth. Why do you run like that? To save your life. Okay? To save your life. To save life, you require a desire. That desire is called as burning desire. When burning desire comes, when it comes to the life, when it's a matter of life, then we are going to have that burning desire within us. Yes or no? Burning desire is required to survive, succeed, sustain.
Do you have burning desire to become something, to do something, to be something, to become something? What we require? We require burning desire. You must have it. Okay? So that is the strength students. Now you are going out. Okay, completion of your high school. You are going to the colleges. You are entering into teenage. After joining college, ಓಕೆ 4 ಜನ ನಾನು ಹೇಳಿದ್ದೇನೆ ಆಲ್ರೆಡಿ, ಈಗ 5ನ್ನ ಹೇಳ್ತೇನೆ. ಇದನ್ನ ಮಾಡಬೇಕು ನೀವು. ತಗೊಳ್ಳೋದಕ್ಕಿಂತ ಕೊಡೋದ್ರಲ್ಲಿ ಯಾರಾದ್ರೂ ಹಸಿವಾಗಿದೆ ಅಂತಂದ್ರೆ ನೀವು ನಿಮ್ಮ ಲಂಚ್ ಬಾಕ್ಸ್ ಅವರಿಗೆ ಕೊಟ್ರೆ ಅವರು ತಿನ್ನುವಾಗ ಯು ಕ್ಯಾನ್ ಸಿ ದಟ್ ಹ್ಯಾಪಿನೆಸ್. ನಿಮಗೆ ತುಂಬಾ ಖುಷಿ. ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ. ಕೋಗಿಲೆ ನಾದದಂತಿರಬೇಕು ಶಿಕ್ಷಣದ ಇಂಪನ. ಸಮುದ್ರದ ಅಲೆಗಳಂತಿರಬೇಕು, ಸಮುದ್ರದ ಅಲೆಗಳ ಧುಮುಕದಿರಬೇಕು ಶಿಕ್ಷಣದ ಕಂಪನ. ಶಿಕ್ಷಣ ಒಂದು ಕಲಿಕೆಯ ಸ್ವರೂಪ, ಕಲಿಕೆಗೆ ನಾನಾ ರೀತಿಯ ರೂಪ. ಎಲ್ಲವೂ ದೊರೆಯುವಂತಿರಬೇಕು ಶಿಕ್ಷಣದ ಅಸ್ತಿತ್ವ. ಎಲ್ಲರಿಗೂ ಸಾರಿ ಸಾರಿ ಹೇಳಬೇಕು ಶಿಕ್ಷಣದ ಮಹತ್ವ. ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡರೆ ಕೊನೆಯ ತನಕ ಅದು ಇರುತ್ತದೆ ನೆಲೆ. ಶಿಕ್ಷಣಕ್ಕೆ ಕಟ್ಟಲಾಗದು ಯಾವುದೇ ರೀತಿಯ ಬೆಲೆ. ಶಿಕ್ಷಣ ಎಂಬುದು ನಮ್ಮ ಜೀವನದ ಅದ್ಭುತ ಕಲೆ. ಹೌದಾ? ಈ ಒಂದು ವೇದಿಕೆ ಮೇಲೆ ಆಸೀನರಾದಂತಹ ಮುಖ್ಯ ಅತಿಥಿಗಳೇ ಮತ್ತು ನಮ್ಮ ಆಡಳಿತ ಮಂಡಳಿಯವರೇ ಮತ್ತು ನನ್ನ ಶಿಕ್ಷಕ ವೃಂದ ಭಾಗದವರೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಎಲ್ಲರೂ ಮುದ್ದು ಮಕ್ಕಳೇ, 20 ವರ್ಷಗಳಿಂದ ಅಲ್ಲಿಂದ ಉಟ್ಕೊಂಡು ಇವತ್ತೆಲ್ಲ ಬಂದಿದ್ದಾರೆ. ಮಕ್ಕಳ ಕಲರವ 2ನೇ ಘಟ್ಟ ಸಮಾರಂಭದ ವರ್ಷಕ್ಕೆ 1 ಅಥವಾ 2 ಟಾಪರ್ ಆಗಬಹುದು. ಅದೇ ನಮ್ಮಲ್ಲಿ ಶ್ರದ್ಧೆ ಚೆನ್ನಾಗಿದ್ದರೆ ನಾವು ಟಾಪರ್ ಅಲ್ಲದಿದ್ದರೂ ನಾವು ಅಚೀವರ್ ಸಾಧಕರ ಆಗಬಹುದು ಎಂದು ತೋರಿಸಿಕೊಟ್ಟ ಸಾಧಕರಿಗೆ ಸನ್ಮಾನ ಮಾಡುವುದೇ ಒಂದು ಸಂಭ್ರಮ. ಹೌದಲ್ಲ ಮಕ್ಕಳೇ? ಸನ್ಮಾನ ಮಾಡಬೇಕು. ಯಾರ್ಯಾರು ಅಚೀವರ್ಸ್ ಇದ್ದಾರೆ ಮತ್ತು ಟಾಪರ್ಸ್ ಇದ್ದಾರೆ ಅವರಿಗೆ ಈ ವೇದಿಕೆ ಮೇಲೆ ಕರೆದು ಗೌರವವನ್ನು ಕೊಡಬೇಕಾಗಿದ್ದು ಈ ಕ್ಷಣ. ಹೌದಾ? ಈ ಸಂಭ್ರಮವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಶಾಲೆಯ ಒಂದು ಪಯಣವನ್ನು 2 ಮಾತುಗಳಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. 2006ರಲ್ಲಿ ಶುರುವಾದ ನನ್ನ ಶಾಲೆ 2008ಕ್ಕೆ ಪರಿಸರ ಮಾಡಲಲ್ಲಿ ಬರಬೇಕೆಂದು ಮಸ್ಕಿ ರೋಡ್ನಲ್ಲಿ ಬಂದು ನನ್ನ ಶಾಲೆ ಅಲ್ಲಿ ಹೋಯಿತು. ಇದಕ್ಕೆಲ್ಲ ಸಾಕಷ್ಟು ಜನ ಅವರ ಭುಜ ಕಟ್ಟಿ ನಿಂತ್ಕೊಂಡಿದ್ದಾರೆ. ಇಷ್ಟು 20 ವರ್ಷಗಳ ಕಾಲ ಬರಬೇಕಂತ ಹೇಳಿದೆ. And everything, I can't forget those things. ಟೀಚರ್ಸ್ ಮಾಡಿರೋ ಎನ್ಕರೇಜ್, ಸಪೋರ್ಟ್, ನನ್ನ ಕರೇಜ್ ನನ್ನ ಜಾಸ್ತಿ ಹೆಲ್ಪ್ ಆಯಿತು. ಜಸ್ಟ್ ದ ಮೂಮೆಂಟ್ ಐ ಪ್ರೌಡ್ ಮೈ ಸೆಲ್ಫ್, ದ ಫಸ್ಟ್ ಮೂಮೆಂಟ್ ನನ್ನ ಮೇಲೆ ಪ್ರೌಡ್ ಬಂದಿದ್ದಂದ್ರೆ ಜಸ್ಟ್ ಇನ್ನು ಲೈಫ್ ಎಂಟ್ರಿ ಆಗಿಲ್ಲ. ಜಸ್ಟ್ ಯಾಕಂತಂದ್ರೆ ನಾವು ಈ 10th ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಈ 10th ಲೈಫ್ ಆಗಿರ್ಬೋದು ಅಥವಾ ಸ್ಕೂಲ್ ಲೈಫ್ ಆಗಿರ್ಬೋದು ಇನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಯಾರು ಈಗೇನು 10th ಓದ್ತಾ ಇದ್ದೀರಿ ಅಥವಾ ಜೂನಿಯರ್ಸ್ ಯಾರು ಹೇಳಿದ್ರಲ್ಲ, ಚೆನ್ನಾಗಿ ಓದ್ಕೋರಿ, ಇನ್ನು ಮುಂದೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಈ ಅಲುಮಿನಿ ಮೀಟ್ ಮಾಡಿದ್ರೆ ನಾನು ಆರ್ಟ್ ಮೇಡಮ್ ಅವರಿಗೆ ತುಂಬ
ತನದರನ ತದರೆ ದಾನಿ ತೋಂತನ ತನದರನ ತದರೆ ದಾನಿ ತೋಂತನ ತನದರನ ತದರೆ ದಾನಿ ತದರೆ ತದಾನಿ ತದರೆ ದಾನಿ ತೋಂತನ ತನದರನ ತದರೆ ದಾನಿ ತೋಂತನ ಜಾಬ್ ಸತ್ಯ ಬಂದಿದೆ. ಸೊ ನಾವು ಆ ಸಂತೋಷದ ಕ್ಷಣಗಳ ಸತ್ಯ ನಮಗೆ ನಾವು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಇಂಥ ಸಾಧನೆ ಮಾಡೋದು ಕಷ್ಟ ಏನೂ ಅಲ್ಲ. ಹೌದಾ? ವಾರಸುದಾರರು ಅಥವಾ ನಮ್ಮ ನಂತರ ಪೀಳಿಗೆ ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅಂತ ಅವರು ಹೆಮ್ಮೆ ಪಡಬೇಕು. ಅವರು ಹೆಮ್ಮೆ ಪಡುವ ಹಾಗೆ ನೀವು ನಡೆದುಕೊಳ್ಬೇಕು. ಜೀವನದಲ್ಲಿ ಯಾರೇ ಆಗಲಿ, ಹಿರಿಯರಿರಲಿ ಕಿರಿಯರಿರಲಿ, ಮುಂದೆ ಬರಬೇಕು. ಅದು ವಿದ್ಯಾರ್ಥಿಗಳೇ ಇರಲಿ, ಒಬ್ಬ ರೈತ ಇರಲಿ, ಒಬ್ಬ ವ್ಯಾಪಾರಸ್ಥ ಇರಲಿ, ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕಾದ್ರೆ ಮುಖ್ಯವಾಗಿರಬೇಕಾಗಿದ್ದೇನು? ಶಿಸ್ತು. ಯಾವುದು? ಶಿಸ್ತು, ಡಿಸಿಪ್ಲಿನ್ ಅಂತಾರೆ ಅದಕ್ಕೆ. ಆ ಶಿಸ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಆ ಶಿಸ್ತಿಗೆ ಎಡ್ಯುಕೇಶನ್, ವಿದ್ಯೆ ಅನ್ನೋದು ಒಂದು ಭೂಷಣ. ಶಿಸ್ತಿಲ್ಲದ ವಿದ್ಯೆ ಎಲ್ಲರಿಗೂ ಬರಲ್ಲ. ಶಿಸ್ತನ್ನು ಒಳಗೊಂಡಿರುವಂತಹ ವಿದ್ಯೆ ನಿಮಗೆ ಸಲಹೆ, ನೀವು ಶಿಸ್ತುಬದ್ಧವಾಗಿ ಜೀವನ ನಡೆಸಿ ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಇವತ್ತೇನಿದೆ ಬಂದಿದ್ದಾರೆ ಹಳೆಯ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿದರೆ ಕಳೆದ 20 ವರ್ಷದ 2006ರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. 2006ರಿಂದ ಇದು 2026, 20 ವರ್ಷ. ಈ 20 ವರ್ಷದ ಏನು ಪ್ರತಿ ವರ್ಷ ಏನು ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು. ನಾವೆಲ್ಲರೂ ಯಾವುದೇ ಪೊಸಿಷನ್ ಅಲ್ಲಿ ಇರ್ಬೋದು, ಬಟ್ ನಾವೆಲ್ಲರೂ ಇಷ್ಟು ಚೆನ್ನಾಗಿ ನಮ್ಮ ಲೈಫ್ ನ ಲೀಡ್ ಮಾಡ್ತೀವಿ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಸ್ಕೂಲ್, ಕಾಲೇಜ್. ಸ್ಪೆಷಲಿ ಸ್ಕೂಲ್ ಯಾಕೆ ಮೆನ್ಷನ್ ಮಾಡ್ತೀವಿ ಅಂತಂದ್ರೆ ಅದು ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಮೆಮೊರೀಸ್ ಅಂತಾನೆ ಹೇಳ್ಬೋದು. ಖುಷಿ ಇರ್ಬೋದು, ದುಃಖ ಇರ್ಬೋದು. ನಾವು ಯಾವತ್ತೂ ಸ್ಕೂಲ್ನ ನಾವು ಸ್ಕೂಲ್ ಅಂತಾನೆ ಕನ್ಸಿಡರ್ ಮಾಡಿಲ್ಲ. ಸೊ ಫ್ಯಾಮಿಲಿ ಅಂತಾನೆ ಜಾಸ್ತಿ ಟ್ರೀಟ್ ಮಾಡಿದ್ವಿ. ಸೊ ಅವರು ನಮ್ಮನ್ನ ಫ್ಯಾಮಿಲಿ ತರನೇ ಟ್ರೀಟ್ ಮಾಡೋದು. ಸೊ ಈಗಲೂ ಪ್ರೆಸೆಂಟ್ ಆಗಿ ನಮಗೆ ಏನ್ ಮಾಡ್ತಿದ್ದೀರಾ ನಿಮಗೆ ಅಷ್ಟು ವಿಚಾರಿಸ್ತಾರೆ. ಸೊ ಅಷ್ಟು ಬಾಂಡಿಂಗ್ ನಮಗೆ ಮತ್ತೆ ಸ್ಕೂಲ್ಗೆ ಇದೆ ಅಂತ ಹೇಳ್ಬೋದು. ಆಮೇಲೆ ನನ್ನ ಪ್ರೊಫೆಷನಲ್ ಹೋದಾಗ ನಾನು ಹೋಗಿ ಟೀಚರ್ಗೆ ಮೇಡಮ್ ಈ ರೀತಿ ಮಾಡಿದ್ರೆ ಮತ್ತೆ ಚೆನ್ನಾಗಿ ಕಲಿತಾರೆ ಅಂತ ಹೇಳಿದಾಗ ನನಗೆ ನಮ್ಮ ಟೀಚರ್ ಹೇಳೋ ನೆನಪಾಗೋದು. ನಮ್ಮ ಟೀಚರ್ ಹೇಳ್ಕೊಟ್ಟಿದ್ರು, ಸೊ ನಾವು ಚೆನ್ನಾಗಿ ಕಲ್ತಿದ್ವಿ. ಸೊ ನಾವು ಹೋಗಿ ಹಿಂಗೆ ಹೇಳಿದ್ರೆ ಅವರು ಇನ್ನೂ ಚೆನ್ನಾಗಿ ಕಲಿಸ್ತಾರೆ ಅನ್ನೋದು. ಸೊ ಲಾಟ್ಸ್ ಆಫ್ ಮೆಮೊರೀಸ್. ಥ್ಯಾಂಕ್ ಯು ಫಾರ್ ದ ಸ್ಕೂಲ್. ಥ್ಯಾಂಕ್ ಯು ಫಾರ್ Remembering the visionary behind the school, the guiding star, late Shri Narasimha Murthy sir. ಅವರಿಲ್ಲದೆ ಆ್ಯಕ್ಚುಲಿ ಸ್ಕೂಲ್ ಇಲ್ಲ, ನಾವಿಲ್ಲ. ಈವನ್ ಟಿಲ್ ಡೇಟ್ ವಿ ರಿಮೆಂಬರ್ ವಿದ್ಯಾ ಪಬ್ಲಿಕ್ ಸ್ಕೂಲ್ ಅಂದರೆ ನರಸಿಂಹ ಸರ್ ಅಂತ. ವಾಟ್ ಎವರ್ ವಿ ಆರ್ ಟುಡೇ, ವೇರೆವರ್ ವಿ ಆರ್ ಟುಡೇ, ವಿ ಸ್ಟಿಲ್ ಕೀಪ್ ಕಮಿಂಗ್, ಕೀಪ್ ರಿಮೆಂಬರಿಂಗ್ ದೋಸ್ ಲೆಸನ್ಸ್ ವಾಟ್ ದ ಟೀಚರ್ಸ್ ಟಾಟ್ ಅಸ್ ಬ್ಯಾಕ್ ಇನ್ ದ ಸ್ಕೂಲ್. ಇವಾಗ 16 years ಆಯಿತು ನಾನು ಸ್ಕೂಲ್ ಬಿಟ್ಟು. ನನಗೆ ಲೈಕ್ ಆ ಟೀಚರ್ಸ್ ಎಕ್ಸೆಪ್ಟ್ ಆರ್ತಿ ಮ್ಯಾಮ್ ಆರ್ ಮೈ ಫೆಲೋ ಅಲ್ಯೂಮಿನಿ ಸ್ಟೂಡೆಂಟ್ಸ್ ಇಲ್ಲಿ ಯಾರು ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ಫೀಲ್ ಲೈಕ್ ಹೋಮ್ ಬಿಕಾಸ್ ದ ವೇ ದೇ nurtured us, the way they brought us up, the way they kept the confidence in this thing that has outgrown is where it has happened in the school. I would like to say for the students, especially 10th class students, I know you. ಇದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ. ಅಂದರೆ ಒಂದು ಪರ್ಸನಾಲಿಟಿನ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿರ್ತಕ್ಕಂಥ ಸಂಸ್ಥೆಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಇದು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಆಸ್ತಿ ಅದು ನಮಗೆ ಶಾಲೆ ಕೊಟ್ಟಿದೆ. ಹಾಗಾಗಿ ವಿ ಶುಡ್ ಬಿ ಓಕೆ, ವಿ ಶುಡ್ ರೆಂಡರ್ ಕಂಟ್ರಿಬ್ಯೂಟ್ ಟುವರ್ಡ್ಸ್ ಸ್ಕೂಲ್. ನೀವು ಸ್ಕೂಲಿಗೆ ಏನೋ ಕೊಡ್ರಿ ಬಿಡ್ರಿ, ಬಟ್ ಆದರೆ ವರ್ಷಕ್ಕೊಮ್ಮೆ ನೀವು ಹೋಗಬೇಕಾದ್ರೆ ಆ ಸ್ಕೂಲಿಗೆ ಬಂದೋಗೋದಾಗಲಿ ಅಥವಾ ನೀವು ಎಲ್ಲ ಒಂದೊಂದು ಬ್ಯಾಚ್ನವ್ರು ಸೇರಿ ಕೂಡ ಮಾಡ್ಬೋದು. 3 ಬ್ಯಾಚ್ನವ್ರು ಸೇರಿ ಒಂದು ಗೆಟ್ ಟುಗೆದರ್ ಮಾಡಿ ನೀವು ಈಚ್ ಆ್ಯಂಡ್ ಎವ್ರಿ ಒನ್ ಮೀಟ್ ಆಗ್ಬೋದು. ಇಲ್ಲಿ ನಿಮ್ಗೆ ಗೊತ್ತಾ, ಗೆಟ್ ಟುಗೆದರಲ್ಲಿ ಮೀಟ್ ಆಗಿ ತುಂಬ ಜನ ಲೈಫ್ ಸೆಟ್ಲ್ ಆಗುತ್ತೆ. CEO ಆಗಿರ್ತಾನೆ, ಅವನೊಂದು ಕಂಪ್ನಿ ಫೋನ್ ಮಾಡಿರ್ತಾನೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಎಲ್ಲ ಗೆಟ್ ಟುಗೆದರ್ ಸಿಕ್ಕಾಗ ನಂಬರೂ ಇರಲ್ಲ. ಮೊನ್ನೆ ಒಂದು ಗೆಟ್ ಟುಗೆದರ್ ಹೋಗಿದ್ದೆ ನಾನು, ಅವ್ರ ಬ್ಯಾಚಲ್ಲಿ
ಅವ್ರ ಕ್ಲಾಸ್ಮೇಟ್ ಏನಾಗಿದ್ದಾರೆ ಹುಡುಗಿ, ಅವರು ಗಂಡ ಡೆತ್ ಆಗಿದ್ದಾನೆ, ಅವಳಿಗೆ ಕಂಪೆನ್ಸೇಷನ್ ಅಲ್ಲಿ ಜಾಬ್ ಬರಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಯಾವಾಗ ಅವ್ರು ಗೆಟ್ ಟುಗೆದರ್ಗೆ ಅವ್ರು ಮೀಟ್ ಆಗಿದ್ದಾರೆ, ಅವ್ರು ಎ ಸಿ ಅಂತ ಗೊತ್ತಾದ್ಮೇಲೆ ಆ ಎ ಸಿ ಇನ್ನೊಂದು ಎ ಸಿ ಅಸಿಸ್ಟೆಂಟ್ ಕಮಿಷನರ್ಗೆ ಫೋನ್ ಮಾಡಿ, ಸೊ ಇದೀಗ ವೇದಿಕೆ ಮೇಲೆ ಬಂದಿರ್ತಕ್ಕಂಥ ಅನಿಲ್ ಕುಮಾರ್ ಸೇಠ್ ಸರ್ಗೆ ಮತ್ತು ಶಶಿ ನಾಯಕ್ ಸರ್ ಅವರಿಗೆ ಇದು ರಾಜಮಹಲ್ ಇಂಥ ಒಂದು ಮಹಲಿನ ಓನರ್ ಆಗಿರ್ತಕ್ಕಂಥ ಈ ಓನರ್ಸ್ ಇದ್ದಾರೆ ತುಂಬಾ ಸರ್ ಬಹಳ
ಬಲವಾ ತೋರಿ ನಿಂತೋಣೆ ಭವ ಭಯವಾ ನೀಗುಬಾ ನರ ನರವೋ ರಾಮ ಎಂದೋಣೆ ನಿಜ ಗುಣವಾ ತೋರುಬಾ ನಿನಗೆ ಶಕ್ತಿ ತಿಳಿದಿಲ್ಲ ನಿನಗೆ ಘನವಾಗಿ ಹೀಗಿದೆ ಕಡಲಾಚೆಗೆ ತಲೆ ಮಾರುಗಳ ತಲೆ ಹೋಗುತ್ತಿದೆ ರಣರಾವಣ
ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ಕೆರಾರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು
ಒಲವಿನ ಬಂಧನ
ನಿನ್ನಾಣೆ ನಾನು ಕತ್ತಲಲ್ಲಿ ಬೆಳಕ ಕಂಡೆನು ನನ್ನಾಣೆ ನಾನು